ಗುಡ್ ಮಾರ್ನಿಂಗ್ ಇಂಡಿಯಾ ಟುಡೇ. ಈ ಸಂಜೆ ನನ್ನ ಬರ್ತಡೇ. ವಿಷಾದ ಮಯೂರ ಇದು ನನ್ನ ಹತ್ರ ಇಂಡಿಯಾ. ಅದರಲ್ಲಿ ಅದು ಯಾವ ಫಿಲಮ್ ಹೇಳು? ನ್ಯೂಸ್. ತುಂಬಾ ಚಾಲೋ ಇದಾನಪ್ಪೋ ಹುಡುಗ. ಅದು ಇನ್ನೊಂದು ಹಾಡು ಐತಲ್ಲ, ಯಾವ್ದು ಹೇಳು? ನಾನು ಜಿತೇಂದ್ರ ನೀನು ಶಿರದೇವಿ ನಾನು ಜಿತೇಂದ್ರ. ಅದ್ ಮಾಡ್ರ ನಾನು ಶಿರದೇವಿ. ಇದ್ರಲ್ಲಿ ಬೀಚಲ್ಲಿ ಮಾಡೋದಲ್ಲ, ಬಿರಿ ಡ್ಯಾನ್ಸ್ ಆಡೋಣ, ಬಿರಿ ಡ್ಯಾನ್ಸ್, ಬಿರಿ ಡ್ಯಾನ್ಸ್ ಆಡೋಣ ಬಾರ. ಮತ್ತೇನು? ನಾಳೆ ಆಕ್ಚುಲಿ ಒಂದು ಮರಿ ಹೋಗುತ್ತೆ, ಅದೇ ಬೇಜಾರು. ನಾಳೆ ಒಬ್ರು ತಗೊಂಡೋಗ್ತಾರೆ ಬಂದು ಮರಿನ. ಅದೆಷ್ಟು ಮಿಸ್ ಮಾಡ್ಕೊಳುತ್ತೆ ಅದ್ರದ್ದು ಅಮ್ಮನ ಎಲ್ಲ. ಮತ್ತೆ ಆ ಮಕ್ಕಳು ಆ ಮರಿಗಳು ಎಷ್ಟು ಮಿಸ್ ಮಾಡ್ಕೊಂತವು. ಯಾರೇ ಆಗ್ಲಿ ದಯವಿಟ್ಟು ತಾಂಡೋಗೋರು ಚೆನ್ನಾಗಿ ನೋಡ್ಕೊಳ್ಳಿ. ಏನಕ್ಕೆ ಅಂದ್ರೆ ತಂದೆನೂ ಇಲ್ಲ ಅವನೇ, ತಂದೆ ತಾಯಿನ ದೂರ ಆಗಿ ನಮ್ಮನ್ನೇ ತಂದೆ ತಾಯಿ ಅವ್ರ ಪಾಪ ತುಂಬಾ ಚೆನ್ನಾಗಿ ನೋಡ್ಕೊಂತಾರ. ಯಾರೇ ತಾಂಡ್ರು ನಾನು ಹೇಳ್ತಾ ಇರೋದು, ಯಾವುದೇ ನಮ್ದೇ ಅಂತಲ್ಲ, ಬೇರೆ ಯಾವ್ದು ಎಲ್ಲಿಂದ ನಾಯಿ ತಂದ್ರು ಹೇಳ್ತಾ ಇರೋದು. ಮರಿ ತಂದ್ರು ಅವು ತಂದೆ ತಾಯಿನ ಬಿಟ್ಟು ಪಾಪ ನಿಮ್ಮ ಹತ್ರ ಬರ್ತವೆ. ಇನ್ನೊಂದು ವಿಷಯ ಹೇಳ್ಬೇಕು, ಏನ್ ಗೊತ್ತಾ, ಇಬ್ರು ತುಂಬಾ ಏನೋ ನಾನು ತಗೊಂಡ್ಬಿಡ್ತೀನಿ, ಮಗು ತರ ನೋಡ್ಕೊಂತೀನಿ, ಅದು ಇದು ಅನ್ಬಿಟ್ಟು ಬುಕ್ ಮಾಡ್ಕೊಂಡ್ರು. ಮತ್ತವರು ಮತ್ತೆ ಅದು ರಾಟ್ ವೀಲರ್ ಬಂದಿದೆ ನಮ್ಮ ಮನೆ ಪಕ್ಕದಲ್ಲಿ, ಅದು ಇದು ಅಂತ ಕತೆಗಳು, ಸುಮ್ನೆ ಕತೆಗಳು ಏನಾಗೋದಕ್ಕೆ ಮತ್ತೆ ಏನಕ್ಕೆ ಬುಕ್ ಮಾಡ್ಕೊಂಡ್ರಿ ಹೇಳಿ ನೀವು? ತುಂಬಾ ಜನ ಕೇಳಿದ್ರು. ತುಂಬಾ ಎಂತ ಇಲ್ಲ. ಏನ್ ಗೊತ್ತಾ, ನಮ್ಗೊಬ್ರು ವ್ಲಾಗರ್ ಕೇಳಿದ್ರು, ನಮಗ್ ಪರಿಚಯ ಇರೋರು, ಗೊತ್ತಿರೋರು, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅನ್ಬಿಟ್ಟು ಅನ್ಕೊಂಡಿದ್ವಿ. ಅಷ್ಟೊಳಗೆ ಎಲ್ಲ ಬುಕ್ ಆಗೋಗಿತ್ತು. ಅಂದ್ರೆ ಅವರು ಬುಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಇವಾಗ ನಮ್ಗೆ ಇವಾಗ ಬೇಡ ಇವಾಗ ಅಂತ ಅಂದ್ರೆ ನಾವ್ ಹೆಂಗೆ? ಎಷ್ಟು ಜನ ಕೇಳಿದ್ರು ಬ್ರೌನ್ ಬೇಕು ನಮ್ಗೆ, ಬ್ರೌನ್ ಪಪ್ಪಿ ಬೇಕು, ಹೆಣ್ ಪಪ್ಪಿ ಬ್ರೌನ್ ಬೇಕು ನಮ್ಗೆ ನಮ್ಗೆ ಅಂತ ಎಷ್ಟು ಇಲ್ಲ ಬುಕ್ ಮಾಡ್ಕೊಂಡ್ಬಿಟ್ರು ಪಾಪ. ಅದು ಹಂಗೂ ಅವರು ಏನೇನೋ ಹೇಳಿದ್ರು, ನಮ್ಗೆ ತುಂಬಾ ಕಷ್ಟ ಇದೆ ಅದು ಇದು ಅಂತ ಹೇಳಿದ್ರು. ಮತ್ತೆ ಏನದು ಹಂಗೂ ನಾನು ತುಂಬಾ ಕಡಿಮೆ ಕೊಡ್ತಿದ್ದೀನಿ ಮೇಡಮ್, ನಿಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅಂತಾನು ಹೇಳ್ಬಿಟ್ಟು, ನಾವು ಏನೋ ದುಡ್ಡು ಮಾಡೋದಕ್ಕೋಸ್ಕರ ನಾವು ಈ ನಾಯಿನ ಇದ್ ಮಾಡ್ಲಿಲ್ಲ, ಕಡಿಮೆ ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಈಗ ನಮಗ್ ಬೇಡ ಅದು ಇದು ಈ ತರ ಎಲ್ಲ ನಿಜವಾಗ್ಲೂ ಮಾಡಕ್ ಹೋಗ್ಬಿಡಿ ಆಯ್ತಾ? ಏನೋ ಮತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅಷ್ಟೊಂದೆಲ್ಲ ಇಷ್ಟಿಷ್ಟು ಉದ್ದ ಮೆಸೇಜ್ಗಳು ಹಾಕಿದೀರಾ, ಆತರ ಈ ತರ ಎಲ್ಲ ಏನಕ್ ಮಾಡ್ತೀರಾ ಹೇಳಿ? ಸುಮ್ನೆ ನೋಡ್ಕೊಳಕ್ಕಾದ್ರೆ ತಗೊಳಕ್ಕಾದ್ರೆ ಹ್ಞೂ ಅಂತ ಹೇಳಿ ಬುಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸುಮ್ನೆ ಬುಕ್ ಮಾಡ್ಕೋಬಾರ್ದು. ಅದು ಏನಂದ್ರೆ ಅದಕ್ಕೂ ಒಂದು ಫೀಲಿಂಗ್ಸ್ ಇರುತ್ತೆ. ಓಕೆನಾ, ನಾವ್ ಏನಕ್ಕೆ ಇದು ಹೇಳ್ತಿರೋದು ಅಂದ್ರೆ, ನಾವು ಇಷ್ಟು ದಿನದ ಒಳಗಡೆ ಎಲ್ಲಾನು ಕೊಟ್ಬಿಡ್ಬೇಕು ನಾವು, ಯಾಕಂದ್ರೆ ಅದು ನಮಗ್ ಅಟ್ಯಾಚ್ ಆಗ್ಬಿಟ್ರೆ ನಮಗ್ ಕಷ್ಟ ಆಗುತ್ತೆ. ನಮ್ಗೆ ಅಟ್ಯಾಚ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅಷ್ಟು ಬೇಗ ಎಲ್ಲ ಇದ್ ಮಾಡ್ತಾ ಇದೀವಿ. ಬಟ್ ನೀವು ನೋಡಿದ್ರೆ ಈ ತರ ಮಾಡಿದ್ರೆ ತುಂಬಾ 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 ಬೇಜಾರಾಗೋಯ್ತು ನಿಮ್ ಮೇಲೆ, ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇನ್ನೊಬ್ರು ಅಷ್ಟೇ, ಅದು ಯಾವ್ದದು ಅದು ಅಷ್ಟೇ, ಇನ್ನೊಂದು ಅದೇ ಹೆಣ್ಣು ಬ್ರೌನ್, ಅದು ಅವರು ಇನ್ನೊಬ್ರು ಅವರು ಇವಾಗ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ನಾನು, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಆಕ್ಸಿಡೆಂಟ್ ಆಯ್ತು, ಓಕೆ, ಇವಾಗ ಬುಕ್ ಮಾಡಿದೀರಾ ಅಲ್ವಾ, ತಗೋಬೇಕಲ್ವಾ? ಮತ್ತೆ ಈ ತರ ನಮ್ಗೂ ಅಟ್ಯಾಚ್ ಆಗ್ಬಿಟ್ರೆ ನಾವೇನ್ ಮಾಡೋದು? ಇವಾಗ ನೀವು ಬುಕ್ ಮಾಡಿದೀರಾ, ಮತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಬುಕ್ ಮಾಡಬಾರ್ದಿತ್ತು ಹಂಗಂತವ್ರು. ಈ ತರ ಯಾರಿಗೂ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸುಮ್ನೆ ಏನ್ ಗೊತ್ತಾ, ನಿಮ್ಮನ್ನ ನಂಬಿ ನಾವು ಬೇರೆಯವ್ರಿಗೂ ಇಲ್ಲ ಅಂತ ಹೇಳಿರ್ತೀವಿ ಅಲ್ವಾ? ನಮ್ ಫ್ಯಾಮಿಲಿ ಅವ್ರು ಎಷ್ಟೊಂದ್ ಜನ ಕೇಳಿದ್ರು ಪಾಪ, ಅದೇ ನೀವು ಬುಕ್ ಮಾಡ್ಕೊಂಡಿದ್ರಿಂದ. ಸೊ ಬುಕ್ ಏನ್ ಗೊತ್ತಾ, ನಾವು ಯಾವಾಗ ಇದು ಮರಿ ಆಗ್ತೋ ಅದಕ್ಕೆ ಅಷ್ಟು ದಿನ ನಾವೇನು ಆಗ್ತಿರ್ಲಿಲ್ಲ. ಅದೆಲ್ಲಾನು ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ಅಂದ್ರೆ ನಾವ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವ್ ಇವಾಗ ಆಕ್ಚುಲಿ ಏನಕ್ಕೆ ಗೊತ್ತಾ, ನಾವು ಊರ್ಗ್ ಹೋಗ್ತಾ ಇದೀವಿ, ಊರ್ಗ್ ಹೋಗೋಷ್ಟ್ರಲ್ಲಿ ಕೊಟ್ಟೋಗ್ಬೇಕು ಅಂತ ನಾವು ಅನ್ಕೊಂಡಿರೋದಿದ್ದು. ನೀವು ನೋಡಿದ್ರೆ ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ, ಈಗ ನಾನ್ ಬೆಂಗಳೂರಲ್ಲೇ ಇದ್ಬಿಟ್ಟಿದ್ರೆ ನಿಮ್ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ, ಬೇಡ ಅಂದ್ರೆ ಬೇಡ ಬಿಟ್ರಿ ಅಂತ ನಾನು ಇದ್ ಮಾಡ್ಬಿಡ್ತಿದ್ದೆ. ನಾವು ನಮ್ಗೆ ಅಟ್ಯಾಚ್ ಆಗ್ಬಿಟ್ರೆ ನಮ್ಗ ಒಂದ್ ಫೀಲ್, ಯಾಕಂದ್ರೆ ನಾವು ಆಲ್ರೆಡಿ ಮೂರ್ ಇದೆ ನಮ್ಮ ಮನೇಲಿ, ಅದಕ್ಕೋಸ್ಕರನೇ ಇನ್ನ ನೆಕ್ಸ್ಟ್ ಬೇಡ, ನಾವು ನಮ್ಗೆ ಕೊಡಕ್ ನಿಜವಾಗ್ಲೂ ಒಂದ್ ಮರಿ ಇಟ್ಕೊಳ್ಳೋಣ ಅಂತಾನೆ ಇದ್ದಿದ್ದು. ಬಟ್ ಆಗಲ್ಲ, ಬೇಡ ಮೇಂಟೈನ್. ಈಗೇನ್ ಗೊತ್ತಾ, ನಾವು ಇಲ್ಲಿ ಇರ್ತೀವಿ, ಓಕೆ, ನಮ್ಮ ಮನೇಲಿ ಇದ್ದಾಗ 10 ನಾಯಿಗಳನ್ನು ಇಷ್ಟು ನಾಯಿಗಳನ್ನ ನಾವು ನೋಡ್ಕೊಂತೀವಿ ಅನ್ಕೊಳ್ಳಿ. ಫಂಕ್ಷನ್ ಹೋದಾಗ ಅಥವಾ ಬೇರೆ ಇಲ್ಲೆಲ್ಲೇ ಇದ್ರು ಹೋಗ್ಬಿಟ್ಟು ಅವತ್ತೊಂದ್ ದಿನ ಬಂದ್ಬಿಡ್ಬೋದು. ಬಟ್ ಬೇರೆ ಊರಿಗೆ ಏನಾರ ಹೋದಾಗ ಯಾರ್ದಾನ ಮನೆಗೆ 5-6 ನಾಯಿಗಳನ್ನ ತಗೊಂಡೋದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ. ಎಷ್ಟೋ ಜನಕ್ಕೆ ನಾಯಿಗಳು ಕಂಡ್ರೆ ಆಗಲ್ಲ,
ಸೊ ಅಂಥವ್ರ ಮನೆಗೆ ಏನಾರು ಹೋಗ್ಬೇಕು ಅಂದಾಗ ಅಲ್ಲ, ನಮಗೇನು ಗೊತ್ತಿರುತ್ತೆ ಅಂಥವ್ರ ಮನೆ ಅದು ಅಂತ. ಸೊ ಅಂಥವ್ರ ಮನೆಗೆ ಹೋಗ್ಬೇಕು ಅಂದಾಗ ಎಲ್ಲಿ ಅಷ್ಟೂ ಕರ್ಕೊಂಡೋದ್ರೆ ಅವ್ರಿಗೂ ಏನು ಮಾಡೋಕ್ಕಲ್ಲ, ಅದು ಅವ್ರ ಫೀಲಿಂಗ್ಸು. ಸೊ ಇಷ್ಟ ಆಗಲ್ಲ ಅಂದರೆ ನಾವು ತಗೊಂಡೋಗಿ ಇದು ಮಾಡೋಕ್ಕಾಗುತ್ತಾ? ಇರ್ಲಿ ಬಿಡು, ಈ ಥರ ನಿಜವಾಗ್ಲೂ ಯಾರಿಗೂ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ತುಂಬ ದೊಡ್ಡ ಮೋಸ ಮಾಡಿದ್ದು ನೀವು, ಈ ಥರ ಮಾಡಕ್ ಹೋಗ್ಬೇಡಿ ಅಷ್ಟೇ. ಯಾಕೆ ಇವತ್ತು ಅಮ್ಮ ಫುಲ್ಲು ಮೂರನ್ನು ಕುರಿನ ಮೇಯಿಸ್ದಂಗೆ ಚರಿ ಬ್ರೌನಿ ಬೆಲ್ಲ ಮೇಯಿಸ್ತೈತಮ್ಮ. ಯಾಕೆ ಈಗ ಎಲ್ಲರಿಗೂ ಮೈಕಲ್ ಜಾಕ್ಸನ್ ಗೊತ್ತು, ಇವನ ಹೆಸರು ಕೈಕಾಲ್ ಜಾಕ್ಸನ್ ಅಂತ ನೋಡ್ತು. ಆಡೋ ಕೈಕಾಲ್ ಜಾಕ್ಸನ್, ತೆಪ್ಪಕ್ಕೂ ಕೈಕಾಲ್ ಜಾಕ್ಸನ್ ಹಾಕವಾಗ ನೀನೇ ಕೈಕಾಲ್ ಜಾಕ್ಸನ್. ಆಕ್ಚುಲ್ ಯಾರು ಕೈಕಾಲ್ ಜಾಕ್ಸನ್ ಹೇಳಿ? ನಾವು ಬ್ರೆಡ್ ಜಾಕ್ಸನ್, ಬನ್ ಜಾಕ್ಸನ್. ಆನ ಏನು ಮಾಡಲ್ಲ. ಅವು ಏನು ಮಾಡಲ್ಲ. ಬಾರೆ ಇಲ್ಲಿ. ಏಯ್ ಬೆಲ್ಲ ಬಾರೆ. ಓ ಅಲ್ಲಿ ಬಿಸಿಲಲ್ಲಿ ಕೂತಿರೋದು ನೋಡ್ರಿ. ಸರಿ ಏಯ್ ಬ್ರೌನಿ ಬಾರೆ ಈ ಕಡೆ. ಏ ಬಾಯಿಲಿ ಬ್ರೌನಿ ಬಾಯಿ ಕಡೆ. ಬಾರಮ್ಮ ನಾವೀಗ ಬೆಲ್ಲ ನೋಡಿ ಬಿಸಿಲಿಗೆ ಹೋಗುವಾಗ ಅವಳು. ಗಾಳಿ ಇದೆ ಇವತ್ತು ಒಳ್ಳೆ ಅಲ್ವಾ? ನಮ್ಮ ಏರಿಯಾದಲ್ಲಿ ಒಂದು ಏನಂದ್ರೆ ಒಳ್ಳೆ ಆಕ್ಸಿಜನ್ ಅಲ್ಲ ಆಕ್ಸಿಜನ್. ಒಳ್ಳೆ ಆಕ್ಸಿಜನ್, ಆಕ್ಸಿಜನ್ ಒಳ್ಳೆ ಆಕ್ಸಿಜನ್, ಆಕ್ಸಿಜನ್, ಆಮೇಲೆ ಆಕ್ಸಿಜನ್ ಮತ್ತೆ. ಸರಿನಾ? ಒಳ್ಳೆ ನೆರಳು, ಆಮೇಲೆ ಒಳ್ಳೆ ಗಾಳಿ, ಒಳ್ಳೆ ಗಾಳಿ, ಒಳ್ಳೆ ಮಳೆ, ಬೆಳೆ ನೋಡ್ರಿ, ಬೆಳೆ ಬರ್ರಿ. ಒಳ್ಳೆ ಬೆಳೆ. ಇವರೆಲ್ಲ ಕೊಳೆ. ಅವನೇ ಬೆಳೆಸಿರೋದು ಬೆಳೆನ. ಸರಿ ಬಾ ಬಾರಪ್ಪ ಕಣಪ್ಪ ಬಾ. ರೋಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ರಿ ಇವರು BJMP ಅವರು. ನಮ್ಮ ಡ್ಯಾಡಿ ಮಾತ್ರ ಒಳಗಡೆ ಇದ್ದಾರೆ, ನಮ್ಮ ಕಾರ್ ಅಲ್ಲಿದೆ. ತುಂಬಾ ಚೆನ್ನಾಗಿದೆಯಪ್ಪ, ಇಲ್ಲಂತೂ ಖುಷಿ ಆಗುತ್ತೆ ಹೊರಗಡೆ ಓಡಾಡಕ್ಕೆ. ಬ್ರೌನಿ ಬಾ ಹೋಗೋಣ. ಅಮ್ಮ ಮರ ಹತ್ತಿದ್ದಲ್ಲ ಅವತ್ತು ಅತ್ತಮ್ಮ, ಮರ ಹತ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದ. ಅಲ್ಲ, ಹತ್ತ ವಯಸ್ಸು ಹೋಯ್ತು, ಈಗ ನೀವತ್ತು. ಅಮ್ಮ ಕುತ್ಕೊಂಡ್ಬಿಟ್ಟು ನಿನಗೆ ಹೇಳ್ತಿತ್ತಲ್ಲ, ನೀನ್ 2 ಕುಳ್ತ ಹಾಕಿದ್ರೆ ನೀನು ಎಲ್ಲಿ? ಅದ್ರೊಳಗೆ ಹೋಗ್ತಾ ಇರ್ತೀವಿ. ಹೌದು. ಸರಿ ಬಾರಪ್ಪ ಈ ಕಡೆ. ಸರಿ ಬಾರಪ್ಪ. ಇವತ್ತೇನೋ ಬೀದಿ ಸುತ್ತಿರೋದು ಅವಳು. ಇವತ್ತೇ ಅವ್ಳು ಸುತ್ತಾಡ್ತಿರೋದು ಬೆಲ್ಲ. ಯಾರು ಅಲ್ಲ ಏನು ಅದ್ ಮೊನ್ನೆ ನಾವೇ ಕಿತ್ತಿತ್ ಕಣಮ್ಮ. ನಾವೇ ಅವತ್ತು ಕಿತ್ತಿದ್ದಮ್ಮ. ಆಯ್ತು ಬಿಡು, ಅದೇ ಅವತ್ತು ತೋರಿಸ್ತೀವಿ. ಇದೆ ಸೊಂಡೆಗೊಪ್ಪ ತಾಯಿ, ಅಲ್ಲಿ ಸಿಗುತ್ತೆ. ಅದೇ ಒಂದೇನು ಚಿಕ್ಕದ ಕಾಯಿ. ಗೊತ್ತಾಯ್ತಾ? ನೋಡಿ, ಇದೇ ಗಿಡ. ಚಿಕ್ಕದ ಎಲ್ಲ ತೋರ್ಸೋಣ. ಇಲ್ಲಿ ನೋಡಿ, ಇಲ್ಲೆಲ್ಲ ಇಲ್ಲೆಲ್ಲ ಬಿಡ್ತಾ ಇತ್ತಲ್ಲ ನೋಡಿ, ಎಲ್ಲ ಹೊಸ್ದಾಗಿ ಬಂದ ತಕ್ಷಣ ಕಿತ್ಕೊಂಡ್ಬಿಡ್ರಿ. ಇವತ್ತು ಒಂದು ಮರಿ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಮರಿ ತಗೊಂಡು ಹೋದ್ರು. ನಿಜವಾಗ್ಲೂ ಕೊಡ್ಬೇಕಾದ್ರೆ ಎಷ್ಟು ಫೀಲ್ ಆಗೋಯ್ತು ಅಂದರೆ, ನಮಗೂ ಅದಕ್ಕೂ ನೋಡಿ ಇವತ್ತಿಗೆ ಋಣ ತೀರೋಯ್ತು. ಆ ಮರಿಗೆ ನಮ್ಮ ಮನೇಲಿ ಋಣ ಇಲ್ಲ. ಹೇಳೋದು ಏನೋ ಒಂಥರ ಬೇಜಾರಾಗುತ್ತೆ ಪಾಪ. ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಹೌದು. ತುಂಬಾ ಒಳ್ಳೆಯವರು ಅವರು, ತುಂಬಾ ಒಳ್ಳೆಯವರು ಅವರು. ಪಾಪ ಕನಕ್ಪುರದಿಂದ ಬಂದಿದ್ದಾರೆ ಅವರು. ಸೊ ಅವ್ರನ್ನ ಅಂದರೆ ಎಲ್ಲರಿಗೂ ವಿಡಿಯೋ ಮುಂದೆ ಕಂಫರ್ಟೇಬಲ್ ಇರಲ್ಲ. ಸೊ ಅದಕ್ಕೆ ನಾವು ವಿಡಿಯೋ ಮಾಡಲಿಲ್ಲ. ಸೊ ಅವ್ರಿಗೂ ವಿಡಿಯೋ ಮುಂದೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದರಿಂದ ನಾವು ಬ್ಲಾಗ್ ಮಾಡಲಿಲ್ಲ. ಅಂದ್ರೆ ಕೊಟ್ಟಿದ್ನಲ್ಲ ಅವರು ಮರಿ, ಯಾವ ಮರಿ ಹೋಯ್ತು ಮರಿದು ವಿಡಿಯೋ ಹಾಕ್ತೀವಿ ನೋಡಿ. ಆ ಮರಿ ಕೊಟ್ಟಿದ್ದು. ಸೊ ತಾಯಿ ಮಗಳು ಪಾಪ ಇಬ್ಬರು, ಅಮ್ಮ ಮಗಳು ಇಬ್ಬರು ಬಂದು, ಅದು ಕನಕ್ಪುರದಿಂದ 2 ವೀಲರಲ್ಲಿ ಇಲ್ಲಿಗೆ ಅದನ್ನ ತಗೊಂಡು ಹೋಗೋಕ್ಕೋಸ್ಕರ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಮೀಟ್ ಮಾಡ್ಕೊಂಡು ಹೋದ್ರು ಪಾಪ.
ಸೊ ನಮಗೂ ಖುಷಿ ಆಯಿತು ಸಬ್ಸ್ಕ್ರೈಬರ್ನ. ಏನಂದರೆ ನಿಮ್ಮನ್ನೆಲ್ಲ ನಾವು ನೋಡಿರಲ್ಲ, ಸೊ ಕಮೆಂಟ್ಸ್ ಮಾತ್ರ ಓದ್ತಾ ಇರ್ತೀವಿ, ನೀವು ಒಂದಷ್ಟು ಒಳ್ಳೆ ಕಮೆಂಟ್ಸ್ ಮಾಡಿರ್ತೀರ, ಮತ್ತು ನಮ್ಮ ಸಬ್ಸ್ಕ್ರೈಬರು ಅನ್ನೋದೊಂದು ಇದಿರುತ್ತೆ. ಬಟ್ ನೋಡಿದಾಗ ಒಂದು ಖುಷಿ ಆಯಿತು. ಮತ್ತು ಇನ್ನೊಂದು ಏನೋ ಹೇಳಬೇಕು ಅಂತ ಯೋಚನೆ ಮಾಡಿದೆ, ಮರ್ತೋಯ್ತು. ಹಾಂ, ಕರೆಕ್ಟು, ಕನ್ನಡ ಅಲ್ಲಲ್ಲ, ಸೋಫಾ ಆ್ಯಕ್ಚುಲಿ ನಾವು ಬೇರೆ ತರಿಸ್ತಿದ್ದೀವಿ. ಅಂದ್ರೆ ಏನಕ್ಕೆ ತರಿಸ್ತಿಲ್ಲ, ಇನ್ನೂ ಹೊಸ ಚೇಂಜ್ ಮಾಡ್ತಿಲ್ಲ ಅಂತ ಅಂದರೆ ಅಲ್ಲೆಲ್ಲ ತೋರಿಸ್ತೀವಿ, ಅಲ್ಲೆಲ್ಲ ತ್ಯಾಪೆ ಇದೆಯಲ್ಲ, ಆ ತ್ಯಾಪೆ ಎಲ್ಲ ನಾವು ಇನ್ನೂ ಸ್ವಲ್ಪ ತ್ಯಾಪೆ ಇದೆಯಲ್ಲ ಅದು, ಮತ್ತೆ ಅಲ್ಲಿ ನೋಡಿ ಅಲ್ಲಿ ಕಾರ್ಪೆಂಟರ್ ಬರ್ತಾರೆ, ಸೊ ಅಲ್ಲಿ ತೋರಿಸೋದು, ಸ್ಟೋರೇಜ್ ರೂಮ್ ಥರ ಮಾಡ್ತೀವಿ, ಅದೆಲ್ಲ ಕ್ಲೋಸ್ ಮಾಡ್ತೀವಿ ನಾವು. ಸೊ ಅದೆಲ್ಲ ಮಾಡಿದಾಗ ಮತ್ತೆ ಹೊಸ ಸೋಫಾ ತಂದ್ರೆ ಗಲೀಜಾಗ್ಬಿಡುತ್ತೆ. ಅದರಿಂದ ನಾವು ಸೋಫಾ ಚೇಂಜ್ ಮಾಡ್ತಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ಪಾಪ ಸೋಫಾ ಬಗ್ಗೆ. ಮತ್ತೆ ಇನ್ನೊಬ್ರು ಹೇಳಿದ್ರಿ ಆ ಸೋಫಾ ಹಂಗಿದೆ, ಊಟ ಹೆಂಗ್ ಮಾಡ್ತೀರಾ ಅಂತ. ನಾವು ಊಟನ ಸೋಫಾ ಮೇಲೆ ಹಾಕೊಂಡು ತಿನ್ನಲ್ಲ, ನಾವು ಟೇಬಲ್ ಮೇಲೆ ಇಟ್ಕೊಂಡು ತಟ್ಟೆಗೆ ಹಾಕೊಂಡು ತಿಂತೀವಿ. ಹೇಳೋದು ಹೇಳ್ತೀರಾ, ಕೆಲವ್ರು ಹೇಳ್ತೀರಾ, ಒಳ್ಳೆ ರೀತಿಯಲ್ಲಿ ಹೇಳ್ತೀರಾ. ಅಲ್ಲ, ಕೆಲವ್ರೆಲ್ಲ ಹೇಳಿದ್ದಾರೆ ಸೋಫಾ ಚೇಂಜ್ ಮಾಡಿ ಬ್ರದರ್ಸ್, ತಪ್ಪು ತಿಳ್ಕೊಬೇಡಿ, ನೀವೇನು ಪರಿಸ್ಥಿತಿಲಿ ಇರ್ತೀರೋ ನಾವು ಹೇಳ್ಬಾರ್ದು, ಬಟ್ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಆ ಥರ ಎಲ್ಲ ಮಾಡಿದ್ದೀರಾ. ಸೊ ಅಂಥವ್ರಿಗೆಲ್ಲ ನೀಟಾಗಿ ನಾವು ರಿಪ್ಲೈ ಮಾಡಿದ್ದೀವಿ. ಅದು ಯಾರೋ ಏನಂತಾರೆ, ತಲೆ ಹರಟೆ ತರಲೆ ಊಟ ಹೆಂಗ್ ಮಾಡ್ತೀರ, ಸೋಫಾ ಮೇಲೆ ಊಟ ಹಾಕೊಂಡು ಅವ್ರು ಸೋಫಾ ಮೇಲೆ ಊಟ ಮಾಡೋದು ಅನ್ಸುತ್ತೆ. ನಾವಂಗ್ ಮಾಡಲ್ಲ ಪಾಪ, ಸೋಫಾ ಮೇಲೆ ಹಾಕೊಳ್ಳಲ್ಲ. ನಮ್ಮ ಮನೇಲಿ ತಟ್ಟೆ ಹಾಕೊಂಡು ತಿನ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಟ್ಟವ್ರೆ. ನಿಮ್ಗೆ ಏನು ಮಾಡೋರೆ ಪಾಪ, ಸೋಫಾ ಮೇಲೆ ತಿನ್ಸಿ ಸೋಫಾ ಹಾಕೊಂಡು ತಿಂತೀರಾ ಅನ್ಸುತ್ತೆ. ಅವ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಅಲ್ಲ, ಸೋಫಾ ಬಗ್ಗೆ ಅದೊಂದು ಹೇಳ್ಬೇಕಿತ್ತು. ಏನಂದ್ರೆ ಅದೇ ಚೇಂಜ್ ಇದೆಲ್ಲ ಆದ್ಮೇಲೆ ಸೋಫಾನ ಚೇಂಜ್ ಮಾಡಿ, ನಮಗೂ ಗೊತ್ತು, ನಾವು ಏನು ತುಂಬಾ ಗಲೀಜಾಗಿದೆ ನಮಗೂ ಗೊತ್ತು. ನಾವು ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಎರಡು ತರ್ತೀವಿ. ಸೊ ಫಸ್ಟು ಈ ಕೆಲಸಗಳನ್ನ ಮುಗಿಸ್ಕೊಂಬೋಣ ಅಂತ ಇದು ಮಾಡ್ತಿದ್ದೀವಿ. ಮತ್ತು ಇನ್ನೂ ಒಂದು ಅಪ್ಡೇಟ್ ಏನು ಅಂತ ಅಂದರೆ, ಅಪ್ಡೇಟ್ ಅಲ್ಲ, ಇದೊಂದು ಒಂದು ಇದು ಏನಂತಾರೆ, ಹೋರಾಟ, ಕನ್ನಡ ಏನು ಗೊತ್ತಾ, ನಾವು ಕನ್ನಡಿಗರು, ನಮಗೆ ಇವಾಗ ನಾವು ಯೂಟ್ಯೂಬರ್ಸ್, ಓಕೆನಾ, ನಾವು ಯೂಟ್ಯೂಬರ್ಸ್ ಆಗಿ ಈಗ ಕನ್ನಡ ಮಾಡ್ತಿದ್ದೀವಿ ಅಂತಂದಾಗ ಬೇರೆ ಲ್ಯಾಂಗ್ವೇಜು ಮಾಡಿ, ರೀಲ್ಸ್ ಆಗಲಿ ಅಥವಾ ಈ ಏನು ಸಾಂಗ್ಸ್ ಆಗಲಿ, ಸಪೋರ್ಟ್ ಮಾಡೋದಾಗಲಿ, ಮೂವೀಸ್ ಆಗಲಿ, ಎಲ್ಲ ಲ್ಯಾಂಗ್ವೇಜನ್ನು ನೋಡಿ. ಬಟ್ ನಾವು ನಮ್ಮನ್ನು ಬೆಳೆಸ್ತಿರೋದು ನಮ್ಮ ಕನ್ನಡಿಗರು, ನಮಗೆ ಊಟ ಆಗ್ತಿರೋದು ನಮ್ಮ ಕನ್ನಡಿಗರು, ನಾವು ಊಟ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ಅಂದಾಗ, ಸೊ ಕನ್ನಡ ಮಾಡಬೇಕು ನಾವು, ಕನ್ನಡದ ಪರ ಇರಬೇಕು. ಸೊ ಬೇರೆ ಲ್ಯಾಂಗ್ವೇಜ್ಗಳನ್ನ ನಾವು ಬೆಳೆಸೋದಲ್ಲ, ಅವ್ರ ಲ್ಯಾಂಗ್ವೇಜ್ ಕನ್ನಡ ಅಂದ್ಕೊಂಡು ಹಿಂದಿ ಮತ್ತೆ ಬೇರೆ ಲ್ಯಾಂಗ್ವೇಜು ಅದು ಇದು ಅಂತ ಹೋಗೋರಿಗೆ ತುಂಬ ಲಕ್ಷ ವ್ಯೂಸ್ ಆಗಲಿ ಫಾಲೋವರ್ಸ್ ಆಗಲಿ ಮಾಡಿಸ್ತೀರಾ. ನಾವು ಬರೀ ಕನ್ನಡದವರು, ಕನ್ನಡ ಅಂತ ನಾವು ಕನ್ನಡದಲ್ಲಿ ನಮ್ಮ ಕನ್ನಡಿಗರು ನಮ್ಮನ್ನು ಬೆಳೆಸ್ತಾ ಇರೋದು ಅಂತ ನಾವು ಕನ್ನಡ ಅಂತ ಬಡ್ಕೊತೀವಿ. ನಮಗೆ ಈ ಥರ ಮಾಡ್ತೀರಾ. ಪರಭಾಷೆಗೆ ಹೋಗೋರಿಗೆ ಸಪೋರ್ಟ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀರಾ ಪರಭಾಷೆಗೆ ಹೋಗೋರಿಗೆ, ಪರಭಾಷೆ ಮಾಡೋರಿಗೆ. ಬಟ್ ನಮ್ಮಂತ ಕನ್ನಡಿಗರಿಗೆ ಇಷ್ಟು ಇದು ಮಾಡ್ತೀರಾ ನೀವು. ಹಂಗೆ ನಿಮಿಷ ಪಾಸ್ ಮಾಡಿ ಜೆಪ್ಟೋ. ಅಲ್ಲ ಆರ್ಡರ್ ಮಾಡಿ ಸೆಪ್ಟೋ ಬಂದಿದ್ದಾರೆ. ನೀನು ಹೋಗ. ಓಕೆ, ಸೆಪ್ಟೋ ಇಂದ ಸ್ವಲ್ಪ ಒಂದೆರಡು ನಿಮಿಷ ಸಿಗ್ತೀವಿ ಮತ್ತೆ ನಿಮಗೆ. ಹೋಗಿ ಬರೋಷ್ಟೊಳಗೆ ಎಲ್ಲ ಬ್ರೆಡ್ ಗಿಡ್ಡೆಲ್ಲ ತಗೊಂತಿರ್ತಿದ್ದೀರಾ, ಕೇಕು. ಓಕೆ, ಅದೇನೆ ಏನು ಗೊತ್ತಾ, ನಿಜವಾಗ್ಲೂ ಎಲ್ಲರೂ ಈ ಹಿಂದಿ ಬೇರೆ ಲ್ಯಾಂಗ್ವೇಜ್ನ ಯಾರು ಇದು ಮಾಡ್ತಾರೋ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯ. ಬಿಟ್ಬಿಟ್ರೆ ಹೇಳ್ತೀನಿ ನೋಡೋದನ್ನ, ಅವಾಗ ಬುದ್ಧಿ ಬರುತ್ತೆ. ಅವಾಗ ಕನ್ನಡನೇ ಮಾಡಬೇಕು ಅಂತ ಬುದ್ಧಿ ಬರುತ್ತೆ. ಸೊ ಹೇಳೋದು, ಕನ್ನಡದಲ್ಲಿ ನಾವಿದ್ದು, ಕರ್ನಾಟಕದಲ್ಲಿ ಇದ್ದು, ಸೊ ಕನ್ನಡ ಯಾರು ಬೇಕಾದ್ರೆ ಹುಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅದೇನೆ ನಮ್ಗೆ ಕನ್ನಡ ಕನ್ನಡದವರು ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು. ಅದೇ ನಮ್ಗೆ ಗೊತ್ತಿರೋರು ಯಾರು ಇದು ಮಾಡ್ಕೊಂಡ್ರು ಅಷ್ಟೇನೆ, ನಮ್ಗೆ ಗೊತ್ತಿರೋರಾಗ್ಲಿ ಗೊತ್ತಿಲ್ದಿರೋರಾಗ್ಲಿ. ಅಲ್ಲ, ಅವ್ರು ಮಾಡ್ತಾರೆ, ಯಾರೋ ಒಬ್ಬೊಬ್ರು ಮಾಡ್ತಾರೆ, ಆದ್ರೆ ವರ್ಷದಲ್ಲಿ ಯಾವುದೋ ಒಂದು ಎರಡೇನೋ ಮಾಡಿರ್ತಾರೆ ಅವರು ಅಷ್ಟೇ. ಅದು ಈಗ ಅಂದರೆ ಕನ್ನಡಕ್ಕೆ ಇದು ಪ್ಯಾನ್ ಇಂಡಿಯಾ ಅಂತ ಮೂವಿಗಳು ಮಾಡ್ತಿದ್ದಾರೆ ಗೊತ್ತಾ. ಸೊ ಅದರಿಂದ ಹಿಂದಿಯವ್ರು ಯಾವುದೋ ಒಂದೋ ಎರಡೋ ಮಾಡಿರ್ತಾರೆ. ನಮ್ಮ ಕನ್ನಡದವ್ರು ಅಷ್ಟೇ ಮಾಡಿರಿ, ಒಂದೋ ಎರಡೋ ಮಾಡಿರಿ, ಅದನ್ನೇ ಜೀವನ ಮಾಡ್ಕೊಂಡ್ಬಿಡ್ರಿ. ಕರ್ನಾಟಕ ನಿಮ್ಗೆ ಊಟ ಆಗ್ತಿರೋದು, ಕನ್ನಡ ಮಾಡಿರಿ. ಏನು ಮಾಡ್ತಾ ಇದ್ದೀರಾ ಅತ್ತೆ ಸೊಸೆ ಸೇರ್ಕೊಂಡು?
ಬೋಟಿ ಸಾರು, ಚಿಕನ್ ಕಬಾಬ್, ಇದು ಮೀನ್ ತಲೆ ಸಾಂಬಾರ್, ಇದು ಮಟನ್ ಕರಿ, ಮಟನ್ ಚಾಪ್ಸ್. ಅಮ್ಮಮ್ಮ ఏంటి ಹೇಳಮ್ಮ. ಓವಾ ಓವಾ ಅಜ್ಜ ನಾನು ಅರ್ಜುನ್ ఏంటి ಅಂತೀನಿ, ನೀನು ಅವಾಗ ಎಲ್ಲ ತೋರಿಸ್ಬೇಕು. ತೋರಿಸ್ತು ಅವಾಗ ಅವಳು ಓ ವಾವ್. ಅರ್ಜುನ್ ఏంటి ಚಿಕನ್ ಕಬಾಬ್, ಓ ವಾವ್ ರೈಸ್, ವೈಟ್ ರೈಸ್, ಹೇಳೆ ದಾಲ್, ಓ ವಾವ್, ಬೋಟಿ, ಓ ವಾವ್, ಫಿಶ್ ತಲಾ, ಓ ವಾವ್, ಮಟನ್ ಸಾರು, ಮಟನ್ ಸಾರು, ಓ ವಾವ್, ಮಟನ್ ಚಾಪ್, ಅಯ್ಯೋ ಬೆಲ್ಲ. ಲಾಸ್ಟಿಗೆ ಅದೇನೋ ಹೇಳುತ್ತಲ್ಲ ಹುಡುಗಿ. ಸಬ್ಸ್ಕ್ರೈಬ್ చేయండి. ಒಬ್ರು ಇದಾರೆ, ಅವರು ಅದ್ ಮಾಡ್ತಾ ಇರ್ತಾರೆ ಪಾಪ. ಒಂದ್ ಮಗು ಮತ್ತೆ ಒಂದ್ ಅಜ್ಜಿ, ಏನ್ ಇಷ್ಟು ವೆರೈಟಿ ಮಾಡ್ತಾರೆ ಗೊತ್ತಾ ಅವರು. ಆ ಶಾರ್ಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಅಮ್ಮಂಗೆ ಹಾಕಕ್ಕೆ ಬರಲ್ಲ, ಎಲ್ಲ ನನ್ನ ಕೇಳೇ ಮಾಡೋದು ಇವ ಅಮ್ಮ. ನಾನು ಹಾಕಿದ್ರೆ ಫುಲ್ ಹಾಕು, ಇನ್ನು ಸ್ವಲ್ಪ ಹಾಕು. ಹ್ಞೂ ಸಾಕಮ್ಮ, ಜಾಸ್ತಿ ಎಲ್ಲ ಅಷ್ಟು ಹಾಕು ಹಾಕು ಅಯ್ಯೋ ದೇವ್ರೆ. ಎಲ್ಲ ಹಾಕು. ಕಲ್ಲು ಖಾಲಿ ಆಗ್ತಂಬಿಟ್ಟು. ಅಲ್ಲೂ ಖಾಲಿ ಆಗ್ತಾ ಬಂತಲ್ಲ, ಖಾಲಿನೇ. ಕೈತ್ ನೋಡಿ ಅಮ್ಮ. ನಾನೆಲ್ಲ ಯಾರ ಮಾಡಿರ್ತೀರ ನನಗೆ. ವೇಣುನಾ? ಓಹೋ ಏನವ ನಿಂದು. ಟೊಮೆಟೊ ಒಂಚೂರು ಚಿಕ್ಕ ಪೀಸ್ ಕೊಡಿ. ತಳೆ ಅದು ನಗಿಯೋದು ಇಲ್ಲ, ಅದೇ ಪ್ರಾಬ್ಲಮ್. ಆಗಲಿ. ಚಡಿ ಹೊಳಲ್ಲಿ ಹಾಕ್ಬಿಟ್ಟು ನೋಡಿ, ಇದು ನೀಟಾಗಿ ಹಾಸಿದ್ರೆ ಎಲ್ಲಾನು ಇದು ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಹಂಗೆ ಕಿತ್ತಾಕ್ತದೆ. ನಮ್ಮ ಪಾಪುಗಳು ಏನು ಮಾಡ್ತಿದ್ದಾವೆ, ಪಾಚೊಂಡಿದ್ದಾವೆ. ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ತಿಂತಿದ್ದಾರೆ ನೋಡಿ. ಅವಾಗೆ ಊಟ ಮಾಡೋ ಅಷ್ಟು ಬೆಳೆದಿದ್ದಾವೆ ಇವಾಗಲ್ವಾ. ಆದ್ರೂ ಸ್ವಲ್ಪ ಸ್ವಲ್ಪ ನಾವು ಹಿಂಗೆ ತಿನ್ನಿಸ್ತೀವಿ. ಇವೆರಡು ನೀಟಾಗಿ ತಿಂತವೆ. ಇವರಿಬ್ರು ನೀಟಾಗಿ ಅವ್ರವ್ರು ತಿಂತಾರೆ. ಇವಳಂತೂ ನೀಟಾಗಿ ಊಟ ಮಾಡ್ತಾಳೆ ಅಲ್ವಾ. ಉಳ್ದಿದ್ದೆಲ್ಲ ಅವ್ರಮ್ಮ ತಿನ್ಕೊಂತಾಳೆ. ಸಿರ್ಲಾಕ್ ಅವಳಿಗೂ ಇಷ್ಟ ಆಗ್ಬಿಟ್ಟಿದೆ ಇದು. ಮಕ್ಳಿಗೆ ಹಂಗಲ್ಲ, ಹೋಗತ್ತೆ ಬೇರೆ ಮಾಡ್ಕೊ. ಬೆಲ್ಲ ಮೂತಿ ವರ್ಷ ಕ್ಲೀನ್ ಮಾಡ್ಬಿಡ್ತಾಳೆ ತಿನ್ಸಾದ್ಮೇಲೆ. ಮೂತಿ ವರ್ಷ ಅಂದ ತಕ್ಷಣ ಸಾಕು ನೆಕ್ಕೊಂಡ್ಬಿಡ್ತಾಳೆ ಚೆನ್ನಾಗಿ. ಸ್ವೀಟ್ ಸ್ವೀಟ್ ಇರುತ್ತಾ, ಅದಕ್ಕೆ ನೆಕ್ಕೊಂತಾಳೆ. ನೆಕ್ಕಂಗಿದ್ರೆ ನೆಕ್ಕೊಳಪ್ಪ ಇನ್ನೊಂದು ಸ್ವಲ್ಪ. ತಿನ್ನಿ ತಿನ್ನಿ ಎಲ್ಲ. ಬೆಲ್ಲ ಬೆಲ್ಲ ಬೇಡ, ಬೆಲ್ಲ ತಗೋ. ನೀನೀಗಲ್ಲ. ಹಾಂ ಹಂಗೆ ಸಿರಿಂಜಿಂದ ಕ್ಲೀನ್ ಮಾಡ್ಕೊತಾಳೆ. ಸಾಕು ಬೆಲ್ಲ. ಇಲ್ಲಿ ಇಲ್ಲಿ ಬೆಲ್ಲ ಇಲ್ಲಿ. ಓಕೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಮತ್ತು ಜೇನುಗೂಡು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.